ನಮಸ್ಕಾರ. ಭಾರತ ವಿರುದ್ಧದ ಪಂದ್ಯ ಮಳೆಯಿಂದ ರದ್ದಾದ ಬಳಿಕ ಕೋಪಗೊಂಡರು ಹ್ಯಾರಿ ಬ್ರೂಕ್. ನಂತರ ನೀಡಿದರು ಸ್ಫೋಟಕ ಹೇಳಿಕೆ. ವೈಭವ್ ಬಗ್ಗೆ ಹೇಳಿದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನನ್ನುವುದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ವೈಭವ್ ಸೂರ್ಯವಂಶಿಯ ಅಭಿಮಾನಿಗಳಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿಮ್ಗೆಲ್ಲ ಗೊತ್ತಿರುವಂತೆ ಭಾರತ ಹಾಗೂ ಇಂಗ್ಲೆಂಡ್ ನಡುವೆ ಸದ್ಯ 5 ಪಂದ್ಯಗಳ ಟಿ20 ಸರಣಿ ನಡೆಯುತ್ತಾ ಇದೆ. ಈ ಸರಣಿಯ ಭಾಗವಾಗಿ ನಿನ್ನೆ ನಡೆದ ಮೊದಲ ಟಿ20 ಪಂದ್ಯ ಮಳೆಗೆ ಆಹುತಿಯಾಗಿದೆ ಸ್ನೇಹಿತರೆ. ರಿವರ್ಡ್ ಸೈಡ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಚೊಚ್ಚಲ ಟಿ20 ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ ಅಂತ ಹೇಳಬಹುದು. ಆದ್ಯಾಗೂ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಶ್ರೇಯಸ್ ಅಯ್ಯರ್ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ತಾರೆ. ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಭಾರತ ಕಳಪೆ ಆರಂಭದ ಹೊರತಾಗಿಯೂ ಓಪನರ್ ಅಭಿಷೇಕ್ ಶರ್ಮಾ ಹಾಗೂ ನಾಯಕ ಶ್ರೇಯಸ್ ಅಯ್ಯರ್ ಬಾರಿಸಿದ ತಲಾ ಅರ್ಧಶತಕಗಳ ನೆರವಿನಿಂದಾಗಿ ಟೀಂ ಇಂಡಿಯಾ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 189 ರನ್ ಕಲೆ ಹಾಕಿತು. ತಂಡದ ಪರ ಓಪನರ್ ಅಭಿಷೇಕ್ ಶರ್ಮಾ 59 ರನ್ಗಳ ಮ್ಯಾಸಿವ್ ಇನ್ನಿಂಗ್ಸ್ ಆಡಿದರೆ ಶ್ರೇಯಸ್ ಅಯ್ಯರ್ 68 ಹಾಗೂ ಶಿವಮ್ ದುಬೆ ಅಜೇಯ 42 ರನ್ ಬಾರಿಸಿ ತಂಡದ ಪರ ಟಾಪ್ 3 ಸ್ಕೋರರ್ ಎನಿಸಿಕೊಳ್ತಾರೆ. ಇನ್ನುಳಿದಂತೆ ಇತ್ತ ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ನಲ್ಲಿ ಮೆಹಮೂದ್ ರವರು ಪ್ರಮುಖ 3 ವಿಕೆಟ್ ಕಿತ್ತು ಮಿಂಚಿದರು ಸ್ನೇಹಿತರೆ. ಆದ್ಯಾಗೂ ಈ ಹಂತದಲ್ಲಿ ಪಂದ್ಯಕ್ಕೆ ಮಳೆ ಅಡಿಪಡಿಸಿದ್ದರಿಂದಾಗಿ ಪಂದ್ಯವನ್ನು ರದ್ದುಗೊಳಿಸಲಾಯಿತು. ಮತ್ತು ಪಂದ್ಯ ರದ್ದಾದ ಬಳಿಕ ಮಾತನಾಡಿದ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಈ ರೀತಿಯಾಗಿ ಹೇಳಿದ್ದಾರೆ. ಪಂದ್ಯ ಈ ರೀತಿ ಮಳೆಗೆ ಆಹುತಿಯಾಗಿದ್ದು ನಿಜಕ್ಕೂ ನಿರಾಸೆ ಮೂಡಿಸಿದೆ. ಪ್ರೇಕ್ಷಕರು ಉತ್ತಮ ಪಂದ್ಯವನ್ನು ನೋಡಲು ಬಯಸಿದ್ದರು, ಆದರೆ ಹವಾಮಾನ ನಮ್ಮ ಕೈಯಲ್ಲಿಲ್ಲ. ಭಾರತ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 289 ರನ್ಗಳ ಉತ್ತಮ ಮೊತ್ತ ಕಲೆ ಹಾಕಿತ್ತು. ನಾವು ಈ ಗುರಿಯನ್ನು ಬೆನ್ನಟ್ಟಲು ಉತ್ಸುಕರಾಗಿದ್ದೆವು, ಆದರೆ ಮಳೆಯಿಂದಾಗಿ ನಮಗೆ ಬ್ಯಾಟಿಂಗ್ ಮಾಡಲು ಅವಕಾಶವೇ ಸಿಕ್ಕಿರಲಿಲ್ಲ. ಭಾರತ ತಂಡದ ಪರ ಶ್ರೇಯಸ್ ಅಯ್ಯರ್ ಹಾಗೂ ಅಭಿಷೇಕ್ ಶರ್ಮಾ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಮಳೆಯ ಕಾರಣದಿಂದಾಗಿ ಪಿಚ್ ತೇವವಾಗಿತ್ತು ಮತ್ತು ಬೌಲರ್ಗಳಿಗೆ ಚೆಂಡನ್ನು ಗ್ರಿಪ್ ಮಾಡುವುದು ಕಷ್ಟವಾಗಿತ್ತು. ಆದರೂ ನಮ್ಮ ಬೌಲರ್ಗಳು ಕೊನೆಯ ಓವರ್ಗಳಲ್ಲಿ ಉತ್ತಮವಾಗಿ ಕಮ್ ಬ್ಯಾಕ್ ಮಾಡಿದರು. ಶಕೀಬ್ ಮೊಹಮ್ಮದ್ 3 ವಿಕೆಟ್ಗಳ ಉತ್ತಮ ಬೌಲಿಂಗ್ ಪ್ರದರ್ಶನ ನಮಗೆ ಪಾಸಿಟಿವ್ ಅಂಶವಾಗಿತ್ತು ಎಂದು ಹ್ಯಾರಿ ಬ್ರೂಕ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಭಾರತ ತಂಡದಲ್ಲಿ ಸಾಕಷ್ಟು ಯುವ ಪ್ರತಿಭೆಗಳಿದ್ದಾರೆ. ವಿಶೇಷವಾಗಿ 15 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಬಗ್ಗೆ ಸಾಕಷ್ಟು ಕೇಳಿದ್ದೀನಿ. ಅವರು ಈ ಸರಣಿಯಲ್ಲಿ ಆಡುವುದನ್ನು ನೋಡಲು ನಾನು ಕೂಡ ಎದುರು ನೋಡುತ್ತಿದ್ದೀನಿ. ಅವರಂತಹ ಯುವ ಆಟಗಾರರನ್ನ ಎದುರಿಸಲು ನಮ್ಮ ತಂಡ ಸಿದ್ಧವಾಗಿದೆ ಎಂದು ಹ್ಯಾರಿ ಬ್ರೂಕ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ಇದು 5 ಪಂದ್ಯಗಳ ದೀರ್ಘ ಸರಣಿಯಾಗಿದೆ. ಆದ್ದರಿಂದ ನಮಗೆ ಇನ್ನೂ ಕೂಡ ಸಾಕಷ್ಟು ಅವಕಾಶಗಳಿವೆ. ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಮುಂದಿನ ಪಂದ್ಯದಲ್ಲಿ ಹವಾಮಾನ ಚೆನ್ನಾಗಿರಲಿದ್ದು ಸಂಪೂರ್ಣ ಪಂದ್ಯ ನಡೆಯಲಿದೆ ಎಂಬ ನಂಬಿಕೆ ನಮಗಿದೆ. ಅಲ್ಲಿ ನಾವು ಬಲಿಷ್ಠವಾಗಿ ಕಮ್ ಬ್ಯಾಕ್ ಮಾಡುತ್ತೇವೆ ಎಂದು ಇಂಗ್ಲೆಂಡ್ ತಂಡದ ಕ್ಯಾಪ್ಟನ್ ಹ್ಯಾರಿ ಬ್ರೂಕ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.